ಕೇಂದ್ರ ಶಿಕ್ಷಣ ಸಚಿವರಿಗೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಶಾಖೆ ವಿಜಯಪುರದಿಂದ ಹಾಗೂ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿ ಇವತ್ತಿನ ದಿವಸ ನಾವು ಜಿಲ್ಲಾಧಿಕಾರಿ ಕಚೇರಿಗಳ ಮುಂದೆ ಒಂದು ಪ್ರತಿಭಟನೆ ಧರಣಿಯನ್ನು ಮಾಡಲಾಗಿದೆ. ಇವತ್ತಿನ ದಿವಸ ನಮ್ಮ ರಾಜ್ಯ ನಾಯಕರಾದ ಡಾಕ್ಟರ್ ಡಿ ಜಿ ಸಾಗರ್ ಅವರ ಒಂದು ಆದೇಶದ ಪ್ರಕಾರ ಇವತ್ತಿನ ದಿವಸ ರಾಜ್ಯಾದ್ಯಂತ ಒಂದು ಧರಣಿಯನ್ನು ಮಾಡಿದ್ದೇವೆ. ಕಾರಣ ಇಷ್ಟೇ ಬಂಧುಗಳೇ, ಇವತ್ತಿನ ದಿವಸ ನೀಟ್ ಪರೀಕ್ಷೆಯಲ್ಲಿ ಅವ್ಯವಹಾರ ಮತ್ತು ಇವತ್ತಿನ ದಿವಸ ಜಂತರ್ ಮಂತರ್ನಲ್ಲಿ ನಮ್ಮವರೇ ಆದಂಥ ಸೋನಲ್ ಅವರು ಸುಮಾರು ಇವತ್ತಿಗೆ 20 ದಿವಸಗಳಿಂದ ಉಪವಾಸ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದಾರೆ. ಆ ಉಪವಾಸ ಸತ್ಯಾಗ್ರಹಕ್ಕೆ ಯಾರೂ ಕೇಂದ್ರ ಸರ್ಕಾರದಿಂದ ಅವರಿಗೆ ಬೆಂಬಲವನ್ನು ಸೂಚಿಸ್ತಾ ಇಲ್ಲ. ಅದರ ಜೊತೆಗೆ ಇವತ್ತಿನ ದಿವಸ ಕೇಂದ್ರ ಶಿಕ್ಷಣ ಸಚಿವರಾದ ಧರ್ಮೇಂದ್ರ ಅವರು ಕೂಡಲೇ ಈ ಒಂದು ಸಮಸ್ಯೆಗೆ ಅವ್ರ ಮೇನ್ ಕಾರಣಕರ್ತರಾಗಿರ್ತಾರೆ. ಇದಕ್ಕೆ ಅವ್ರು ಕೂಡಲೇ ರಾಜೀನಾಮೆಯನ್ನು ನಮ್ಮ ಪ್ರಧಾನಮಂತ್ರಿಗಳು ಅವರಿಂದ ತಗೋಬೇಕು. ಅಕಸ್ಮಾತ್ ತೊಗೊಂಡೇ ಇದ್ದಲ್ಲಿ ಇದು ಜಸ್ಟ್ ಫಾರ್ ಶಾಂಪಲ್, ಇನ್ನೂ ರಾಜ್ಯಾದ್ಯಂತ ಮಾಡ್ತಾ ಇದ್ದೀವಿ. ಇವತ್ತಿನ ದಿವಸ ಮುಂದಿನ ದಿನಮಾನಗಳಲ್ಲಿ ದೆಹಲಿಗೆ ಹೋಗಿ ಅಧಿವೇಶನವನ್ನು ಆಗಿರ್ಬೋದು, ಆ ದೆಹಲಿಯಲ್ಲಿರುವಂಥ ಮುಖ್ಯ ಕಚೇರಿಗಳಿಗೆ ನಾವು ಮುತ್ತಿಗೆ ಹಾಕುವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಅದಕ್ಕಾಗಿ ಇವತ್ತಿನ ದಿವಸ ಹಿಂದೆ ಹಂಗಿತ್ತಂದರೆ ನಾವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಮತ್ತು ನಮಗೇನಾದರೂ ಒಂದು ಸಮಸ್ಯೆ ಇದ್ರೆ ಆ ಸಮಸ್ಯೆಗೆ ಹೋರಾಟ ಮಾಡುತ್ತಾ ನ್ಯಾಯವನ್ನು ಪಡ್ಕೊಟ್ಟಂಥದ್ದು ನಮ್ಮ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ. ಹೀಗಾಗಿ ಈ ವಿಷಯಕ್ಕಾದರೂ ಸಹಿತ ಈ ಒಂದು ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಅನ್ನೋ ಒಂದು ವಿಚಾರ ಇಟ್ಕೊಂಡು ಈ ಒಂದು ಪರೀಕ್ಷೆಗಳಲ್ಲಿ ಆದಂಥ ಅವ್ಯವಹಾರಗಳನ್ನು ಇನ್ನು ಮುಂದೆ ಬಂದ್ ಮಾಡಿ ಅಲ್ಲಿ ಒಂದು ಕಡ್ಡಾಯವಾಗಿ ಒಂದು ವ್ಯವಸ್ಥಿತವಾಗಿ ಮಾಡಬೇಕಂತಂದ ಇವತ್ತಿನ ದಿವಸ ನಾವು ಬಿಜಾಪುರ ಜಿಲ್ಲೆಯಿಂದ ನಾವು ಎಲ್ಲ ದಲಿತ ಸಂಘರ್ಷ ಸಮಿತಿಯಿಂದ ನಾವು ಆಗ್ರಹಿಸ್ತಿದ್ದೇವೆ. ಸಿದ್ದೂರಾಯನವರು, DSS ಜಿಲ್ಲಾ ಸಂಚಾಲಕರು, ವಿಜಯಪುರ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿರ್ತಕ್ಕಂಥ DG ಸಾಗರ್ ಅವರ ಒಂದು ನೇತೃತ್ವದಲ್ಲಿ ಇವತ್ತು ಬಿಜಾಪುರ ಜಿಲ್ಲೆಯಲ್ಲಿ ಜಿಲ್ಲಾ ಸಮಿತಿ ಪರವಾಗಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಭಟನೆಯ ಮುಖ್ಯ ಉದ್ದೇಶ ನೀಟ್ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಆಗಿರ್ತಕ್ಕಂಥದ್ದನ್ನು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯಾಗಿ ಉಗ್ರವಾಗಿ ಖಂಡಿಸ್ತೇವೆ. ಹಾಗೆ ಈ ಶಿಕ್ಷಣ ಸಚಿವರು ಇವತ್ತು ಸೋರಿಕೆಯ ಒಂದು ಹೊಣೆಯನ್ನು ಹೊತ್ತು ಇವತ್ತು ಅವರಿಗೆ ನೈತಿಕತೆ ಇಲ್ಲ, ಅವರು ಕೂಡಲೇ ರಾಜೀನಾಮೆ ಕೊಡಬೇಕಂತೇಳಿ ನಾವು ಆಗ್ರಹಗೊಳಿಸ್ತೇವೆ. ಹಾಗೆ ಅಲ್ಲಿ ಪ್ರತಿಭಟನೆ ಮಾಡ್ತಕ್ಕಂಥ ದಿಲ್ಲಿಯಲ್ಲಿ ಜಂತರ್ ಮಂತರ್ನಲ್ಲಿ ಅವರಿಗೆ ಪೊಲೀಸ್ ಇಲಾಖೆಯವರು ಅವರನ್ನು ಹತ್ತಿಕ್ಕತಕ್ಕಂಥ, ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡ್ತಕ್ಕಂಥ ಒಂದು ಕೃತ್ಯ ಆಗಿದೆ ಅಧಿಕಾರಿಗಳಿಂದ. ಇದು ಸಂವಿಧಾನವನ್ನು, ಕಾನೂನನ್ನು ಕಗ್ಗೊಲೆ ಮಾಡ್ತಕ್ಕಂಥ ಒಂದು ಘಟನೆಯಾಗಿದೆ. ಅದು ಕೂಡ ಇವತ್ತು ಆ ಘಟನೆಯನ್ನು ಖಂಡಿಸಿ ನಾವು ಇವತ್ತು ಜಿಲ್ಲಾ ಸಮಿತಿಯವರು ಅದನ್ನು ಖಂಡಿಸ್ತಾ ಇದ್ದೇವೆ. ಮತ್ತು ಜೀವ ಕಳೆದುಕೊಟ್ಟಕ್ಕಂಥ 22 ವಿದ್ಯಾರ್ಥಿಗಳಿಗೆ ಅವರಿಗೆ ಕೂಡಲೇ ಪರಿಹಾರವನ್ನು ಕೊಡಬೇಕು ಅಂಥೇಳಿ ಒತ್ತಾಯಿಸ್ತಾ ಇದ್ದೇವೆ. ಮತ್ತು ಅವರು ರಾಜೀನಾಮೆ ಕೊಡದೇ ಇದ್ದರೆ ಶಿಕ್ಷಣ ಸಚಿವರು ಇವತ್ತು ಇಡೀ ದೇಶದ ಎಲ್ಲ ರಾಜ್ಯದ ಸಂಘಟನೆಗಳು ಇವತ್ತು ಪಾರ್ಲಿಮೆಂಟನ್ನು ಮುತ್ತಿಗೆ ಹಾಕ್ತಕ್ಕಂಥ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನಾನು ಆಗ್ರಹಗೊಳಿಸ್ತಾ ಇದ್ದೇನೆ. ರಮೇಶ್ ದರ್ನಾಕರ್, ಜಿಲ್ಲಾ ಸಂಘಟನಾ ಸಂಚಾಲಕರು, ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಧರ್ಮೇಂದ್ರ ಪ್ರಧಾನ್ ಅನ್ನುವಂಥ ಶಿಕ್ಷಣ ಸಚಿವನಿಗೆ ನಾನು ಧಿಕ್ಕಾರವನ್ನು ಕೋರ್ತೇನೆ. ಯಾಕಂದರೆ ಏನು ಪ್ರಶ್ನೆ ಪತ್ರಿಕೆ ಸೋರಿಕೆ ನಡೀತಾ ಇದೆ ಅಲ್ಲ, ಇದು ಎಲ್ಲ ಗೋಲ್ಮಾಲಿದೆ. ಇವರು ಮೇನ್ BJP ಸರ್ಕಾರದವರು ಎಲ್ಲ ವಿದ್ಯಾರ್ಥಿಗಳ ಜೀವನ ಹಾಳು ಮಾಡೋಕ್ಕೋಸ್ಕರನೇ ಇದನ್ನು ಮಾಡ್ತಾ ಇದ್ದಾರೆ. ಅವರು ದಯಮಾಡಿ ಕೂಡಲೇ ಇದನ್ನೆಲ್ಲ ನಾವು ಸ್ಟಾಪ್ ಮಾಡಬೇಕು. ಯಾಕಂದರೆ ಪ್ರತಿ ಸರಾನು ವಿದ್ಯಾರ್ಥಿಗಳು ಹಗಲ ರಾತ್ರಿ 10 ವರ್ಷ 20 ವರ್ಷ ಕೂತು ಓದಿ ಸ್ಟಡಿ ಮಾಡಿ ಅಭ್ಯಾಸ ಮಾಡಿ ಅವ್ರ ಜೀವನವನ್ನು ರೂಪಿಸ್ಕೋಬೇಕಾದ್ರೆ ಇವರು ಪ್ರಶ್ನೆ ಪತ್ರಿಕೆ ಸೋರಿಕೆ ಮಾಡಿದ್ರೆ ಅವ್ರು ಎಲ್ಲಿ ಹೋಗಬೇಕು? ಹಿಂಗೆ ಸುಮಾರು ಈ BJP ಗೌರ್ಮೆಂಟ್ ಬಂದಾಗ ನೀಡೋದು ಇದೇ ಪ್ರಾಬ್ಲಮ್ ಆಗ್ತಾಯಿದೆ.
ದಯಮಾಡಿ ಇದನ್ನು ನಾವೆಲ್ಲರೂ ಖಂಡಿಸ್ತೇವೆ. ಈಗ ಇದು ನಾವೇನು ಹೋರಾಟ ಮಾಡ್ತಾ ಇದ್ದೇವಲ್ಲ, ಅವ್ರಿಗೆ ನ್ಯಾಯ ಕೊಡ್ಸೋಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಅಕಸ್ಮಾತ್ ಅವ್ರಿಗೆ ಏನಾದರೂ ಈ ಕೂಡಲೇ ನ್ಯಾಯ ಸಿಗ್ಲಿಕ್ಕಂದರೆ ನಾವೆಲ್ಲರೂ ದಿಲ್ಲಿಗೆ ಹೋಗಿ ಅವ್ರಿಗೆ ಮುತ್ತಿಗೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳಿ ನಾನು 2 ಮಾತನ್ನ ಮುಗಿಸ್ತೀನಿ. ಪ್ರೇಮ್ ಛಲವಾದಿ, ಯುವ ದಲಿತ ಮುಖಂಡರು, ವಿಜಯಪುರ. ವಿದ್ಯಾರ್ಥಿಗಳ ಹೋರಾಟದಲ್ಲಿ ಏನು 20 ದಿನಗಳಾದರೂ ಕೂಡ ಅಲ್ಲಿರ್ತಕ್ಕಂಥ ಭ್ರಷ್ಟ ಬಿ ಜೆ ಪಿ ಕೇಂದ್ರ ಸರ್ಕಾರಕ್ಕೆ ನಾವು ಇವತ್ತು ಧಿಕ್ಕಾರವನ್ನು ಹಾಕ್ತಾ, ಮೊದಲನೇದಾಗಿ ರಾಜ್ಯದ ಜಿಲ್ಲಾ ಕೇಂದ್ರಗಳಲ್ಲಿ ಇವತ್ತಿನ ದಿನ ಡಾಕ್ಟರ್ DG ಸಾಗರ್ಜಿ ಅವರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯಿಂದ ಇವತ್ತು ನಾವು ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಕಾರಣ ಇಷ್ಟೇ, ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ಎಸಗಿದಂಥ ಏನು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅಂತಕ್ಕಂಥವ್ರನ್ನ ಏನು ಜಂತರ್ ಮಂತರ್ನಲ್ಲಿ 20 ದಿನಗಳಿಂದ ಹಗಲು ರಾತ್ರಿ ಎನ್ನದೇ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಅಲ್ಲಿ ಇರ್ತಕ್ಕಂಥ ಬೇಡಿಕೆ ಇಷ್ಟೇ, ಮೊದಲಿಗೆ ಆ ನೀಟ್ ಪರೀಕ್ಷೆಯನ್ನು ಹಗರಣ ಮಾಡಿದಂಥ ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರನ್ನು ಕೂಡಲೇ ಅಮಾನತುಗೊಳಿಸಬೇಕು. ಅದರ ಜೊತೆಯಲ್ಲಿ ಏನು 22 ಜನಗಳು ವಿದ್ಯಾರ್ಥಿಗಳು ಏನು ನೀಟ್ ಪರೀಕ್ಷೆಯಿಂದ ಏನು ಪ್ರಾಣವನ್ನು ಕಳ್ಕೊಂಡಿದ್ದಾರೆ, ಅವರಿಗೆ 2 ಕೋಟಿಯಂತೆ ಅವರಿಗೆ ಪರಿಹಾರ ಧನವನ್ನು ನೀಡಬೇಕು. ಅದರ ಜೊತೆಯಲ್ಲಿ ಏನು ಅಲ್ಲಿ ನಡೀತಕ್ಕಂಥ ಹೋರಾಟದಲ್ಲಿ ಭಾಗಿಯಾದಂಥ ಅಲ್ಲಿ ರಕ್ಷಣೆ ನೀಡಿದಂಥ ಏನು ಗೃಹ ಸಚಿವರಾದಂಥ ಅಮಿತ್ ಶಾ ಅವರು ಅಲ್ಲಿ ಕೂಡಲೇ ಅಲ್ಲಿ ನಡೀತಕ್ಕಂಥ ಹೋರಾಟಗಾರರಿಗೆ ರಕ್ಷಣೆ ನೀಡಬೇಕು. ಯಾಕಂದರೆ ನೀವು ಯಾರ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದೀರ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಇದ್ದೇವೆ. ನಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸ್ತಕ್ಕಂಥ ಒಂದು ವಿದ್ಯಾರ್ಥಿಗಳ ಮೇಲೆ ನೀವು ಹಲ್ಲೆಯನ್ನು ಮಾಡ್ತಾ ಇದ್ದೀರಿ. ಅವ್ರನ್ನ ಹಲ್ಲೆ ಮಾಡಿ ರಾತ್ರೋರಾತ್ರಿಯಿಂದ ಅವ್ರನ್ನ ಬದಿಗಟ್ಟಿ ಹಾಕ್ತಾ ಇದ್ದೀರಿ. ನೀವೇನಾದರೂ ವಿದ್ಯಾರ್ಥಿಗಳ ಮೇಲೆ ಅಲ್ಲಿ ನಡೀತಕ್ಕಂಥ ಹಲ್ಲೆಯನ್ನು ಮಾಡಿದ್ರೆ ದಲಿತ ಸಂಘರ್ಷ ಸಮಿತಿ ಮತ್ತು ಪ್ರಗತಿಪರ ಚಿಂತಕರು ಅನೇಕರು ಯಾರು ಕೂಡ ಸುಮ್ಮನೆ ಕೂಡಿರೋದಿಲ್ಲ. ಈಗಾಗಲೇ ನಿಮ್ಮ ಆಕ್ರೋಶದ ಕಟ್ಟೆಯನ್ನು ಒಡಿತಾ ಇದೆ. ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಏನು ಈ ಸಮೂಹ ಇದ್ದಲ್ಲ ತಕ್ಕ ಪಾಠ ಕಲಿಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನೂ ಕೂಡ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನನ್ನ ದಲಿತ ಸಂಘರ್ಷ ಸಮಿತಿ ಸಂಗಾತಿಗಳಿಗೆ ಒಂದಿಷ್ಟು ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಜೈ ಭೀಮ್, ಜೈ ಪ್ರಬುದ್ಧ ಭಾರತ್. ಮೋದಿಜಿ ಅವರ ಮಾನ್ಯ ಪ್ರಧಾನಮಂತ್ರಿಗಳು ಕೇಂದ್ರ ಸರ್ಕಾರ ಹೊಸದಿಲ್ಲಿ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ವಿಜಯಪುರ ಮುಖಾಂತರ ವಿಷಯ ಅಷ್ಟೇ, ನೀಟ್ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಸೋರಿಕೆ ಮತ್ತು ದೇಶದ ಇನ್ನಿತರ ಪರೀಕ್ಷೆಗಳ ಅವ್ಯವಸ್ಥೆಯನ್ನು ಖಂಡಿಸಿ ಹಾಗೂ